ಹಾಯ್ ಫ್ರೆಂಡ್ಸ್, ನಮ್ಮ ಮನೆ ಕರ್ಜಿಕಾಯಿ ಮಾಡ್ತಿದ್ದೀವಿ. ಅದಕ್ಕೆ ಕಡಲೆ ಮತ್ತು ಕಡಲೆ ಬೀಜ, ಬೆಲ್ಲ ಮತ್ತು ಏಲಕ್ಕಿ ಪುಡಿ ತಗೋಬೇಕು. ಏಲಕ್ಕಿನ ಮಿಕ್ಸಿಗೆ ಹಾಕೊಂಡ್ರೆ ಪುಡಿ ಆಗುತ್ತದೆ ಏಲಕ್ಕಿ. ಮತ್ತು ಇದು ಕಡಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನು ಜರಡಿ ಇಟ್ಕೊಬೇಕು. ಮತ್ತು ಚಿಕ್ಕದಾಗಿ ಇರುತ್ತಲ್ಲ ಅದು ಕಡಲೆದು, ಅದೆಲ್ಲ ಹಂಗೆ ಇರುತ್ತೆ. ಅದಕ್ಕೋಸ್ಕರ ಜರಡಿ ಮಾಡ್ಕೊಬೇಕು. ಜರಡಿ ಮಾಡ್ಕೊಂಡು ಎಲ್ಲನೂ ಅದೇ ಥರ ಕಡಲೆ ಮತ್ತು ಬೆಲ್ಲ ಮತ್ತು ಕಡಲೆ ಬೀಜ ಎಲ್ಲನೂ ಅದೇ ಥರ ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಹಿಡ್ಕೋಬೇಕು. ಕಡಲೆ ಬೀಜನೂ ಅದೇ ಥರ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಹಾಕಬೇಕು. ಎಲ್ಲ ಮಿಕ್ಸ್ ಆಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದೇ ಇದ್ರಾಗ ಹಾಕ್ಕೋಬೇಕು. ಇದಕ್ಕೆ ನೀವು ಬೇಕಾದರೆ ಕೊಬ್ಬರಿನೂ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು, ಮತ್ತು ಗಸಗಸೆ ಇರುತ್ತಲ್ಲ, ಗಸಗಸೆನೂ ಪುಡಿ ಮಾಡಿ ಹಾಕ್ಕೋಬೋದು. ಅದೇ ಥರ ನಾನು ಇವಾಗ ಬೆಲ್ಲನೂ ಮಿಕ್ಸ್ ಮಾಡಿ ಅದು ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಒಟ್ಟಾಗಿ ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಕರ್ಜಿಕಾಯಿ ಮಾಡೋಕ್ಕೆ ಪುಡಿ ರೆಡಿ ಆಗುತ್ತೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಟು ಮತ್ತು ನಾವು ಎಲೆ ಉಜ್ಕೊಳ್ಳೋಕ್ಕೆ ಹಿಟ್ಟು ಕಲಿಸ್ಕೊಳ್ಳೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.